ರೈತ ತನ್ನ ಆದಾಯವನ್ನು ದ್ವಿಗುಣಗೊಳಿಸ್ಕೊಳ್ಬೇಕು ಅಂದರೆ ಇನ್ನೊಂದು ಮುಖ್ಯ ಬೆಳೆ, ವಾಣಿಜ್ಯ ಬೆಳೆ ಅಂತ ಹೇಳ್ತೀವಿ ನಾವು, ಅದು ಕಾಫಿ. ಈ ಕಾಫಿಯನ್ನು ಅಂತರ ಬೆಳೆಯಾಗಿ ತೆಂಗಿನಲ್ಲಿ, ಅಡಿಕೆಯಲ್ಲೂ ಸಹ ಬೆಳೆಯಬಹುದು. ಮತ್ತು ಈಗಾಗಲೇ ಸಾಕಷ್ಟು ತಳಿಗಳು ಬಿಡುಗಡೆಯಾಗಿವೆ. ಕಾಫಿ ಲೈಬಾರಿಕಾ, ಕಾಫಿ ಸಾಯಮಿಕ ಮತ್ತು ಟ್ರೀ ಕಾಫಿ ಅಂತೇಳಿ. ಅದರಲ್ಲೂ ಸಹ ಇತ್ತೀಚಿನ ವರ್ಷಗಳಲ್ಲಿ ಬಿಡುಗಡೆ ಆದಂಥ ಕಾಫಿ ರಿಸರ್ಚ್ ಸ್ಟೇಷನ್ ಬಾಳೆಹೊನ್ನೂರವರು ಬಿಡುಗಡೆ ಮಾಡತಕ್ಕಂಥ ಒಂದು ತಳಿ, ಉತ್ತಮವಾದ ತಳಿ ಅಂದರೆ ಚಂದ್ರಗಿರಿ. ಈ ಚಂದ್ರಗಿರಿಯನ್ನು ತೆಂಗಿನ ತೋಟದಲ್ಲಿ ಅಳವಡಿಸ್ಕೋಬೋದು. 8x8 ಸ್ಪೇಸಿಂಗ್ ಕೊಟ್ಟು ಸಕಾಲಕ್ಕೆ ನೀರನ್ನು ಕೊಟ್ಕೊಂಡು ಹೋಗಬೇಕು. ಆದರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೂವು ಬರ್ತದೆ. ಆ ಹೂವು ಬರೋ ಟೈಮ್ನಲ್ಲಿ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ನ ಕೊಟ್ಟರೆ ಮಾತ್ರ ಫ್ರೂಟ್ ಸೆಟ್ ಚೆನ್ನಾಗಾಗುತ್ತೆ, ಇಳುವರಿಯೂ ಸಹ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ನಾನು.